ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೋಡೋ ಮಿಷಿನ್ ಏನಂದ್ರೆ ಏರ್ ಕುಶನ್ ಮಿಷನ್ ಅಂತ ಕರೀತಾರೆ, ಇಲ್ಲ ಏರ್ ವ್ರಾಪಿಂಗ್ ಮಿಷನ್ ಅಂತ ಕರೀತಾರೆ. ಇದು ಯಾತಕ್ ಯೂಸ್ ಆಗತ್ತಂದ್ರೆ, ನಿಮಗೆ ಆನ್‌ಲೈನು ನೀವು ಇದ್ ಮಾಡ್ತೀರಂದ್ರೆ, ಆನ್‌ಲೈನ್ ಶಾಪ್ಸ್‌ಗೆಲ್ಲ ಇದ್ ಮಾಡ್ತೀರಂದ್ರೆ, ನಿಮ್ಗೆ ಪ್ಯಾಕಿಂಗ್ ಪರ್ಪೋಸ್‌ಗೆ ಈ ಮಿಷಿನ್ ಯೂಸ್ ಆಗತ್ತೆ. ಇನ್ನೊಂದು ಜಾಗ ಕಡಿಮೆ ಇರೋರ್ಗೆ ನಾವು ಈ ಮಿಷಿನಲ್ಲಿ ಸೀಲ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ನೋಡ್ರಿ, ಏರ್ ರಬ್ಬರ್ ರೋಲ್ ಇದು ಫೋಮ್ ರೋಲು. ಈ 2 ರೋಲು ನಿಮ್ಗೆ ಪ್ಯಾಕಿಂಗ್ ಪರ್ಪೋಸ್‌ಗೆ ಯೂಸ್ ಮಾಡ್ತಾರೆ. ಪ್ಯಾಕ್ ಮಾಡಿ ಸೇಫ್ಟಿಯಾಗಿ ಕಳ್ಸಕ್ಕೆ ಆನ್‌ಲೈನ್‌ಗೆ ಕಳ್ಸಕ್ಕೆ ಯೂಸ್ ಮಾಡ್ತಾರೆ. ಅದೇ ತರ ಫುಡ್ ಇಂಡಸ್ಟ್ರಿಲ್ ಬಂದ್ ನೋಡ್ರಿ ಈ ತರ ಗ್ಲಾಸ್ ಬಾಟಲ್ ಬರತ್ತಲ್ಲ, ಗ್ಲಾಸ್ ಬಾಟಲ್ ಪ್ಯಾಕ್ ಮಾಡಕ್ಕೆ ಇದನ್ನ ರ್ಯಾಪ್ ಮಾಡಿ ಆಮೇಲೆ ಅದ್ರಲ್ಲೊಂದು ಲೇಯರ್ ತರ ಕೋಟ್ ಮಾಡ್ಕೊಂಡು ನಿಮಗೆ ಆನ್‌ಲೈನ್‌ಗೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ತರ ಮಾಡ್ತಾರೆ. ಸೊ ಇದನ್ನ ಮಾಡ್ಬೇಕಂತ ತಿಳ್ಕೊಳ್ರಿ ಇದ್ರಲ್ಲಿ ಮಾಡ್ಬೋದು. ಏನಂದ್ರೆ ಪ್ರಾಬ್ಲಮ್ ನಿಮಗೆ ಈ ಇದ್ರಲ್ಲಿ ಬಂದು ನಿಮಗೆ ಏರ್ ಬಬಲ್ಲು ಸರಿ, ಫೋಮು ಸರಿ ನಿಮ್ಗೆ ಜಾಗ ಜಾಸ್ತಿ ತಗೊಳುತ್ತೆ. ನಿಮ್ಮ ಹತ್ರ ಜಾಗ ಜಾಸ್ತಿ ಕಡಿಮೆ ಇದೆ, ನನ್ನ ಹತ್ರ ರೋಲ್ ಜಾಸ್ತಿ ಇಟ್ಕೊಳಕ್ ಆಗಲ್ಲ ಅಂತ ಹೇಳೋರಿಗೆ ಅವಾಗೇನಾಗತ್ತೆ ಈ ರೋಲ್‌ನ ನೀವು ಜಾಸ್ತಿ ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದೊಂದು ಇಳ್ಕೊಂಡ್ಬಿಟ್ರೆ ನಿಮ್ಗೆ ಜಾಸ್ತಿ ಜಾಗ ಕನ್ಸಂಪ್ಷನ್ ತಗೊಳುತ್ತೆ. ಆವಾಗ ನಿಮ್ಗೆ ಯೂಸ್ ಆಗೋದೇ ಈ ಮಿಷಿನು. ನಿಮ್ಗೆ ಈ ಮಿಷಿನ್ ಇದ್ರೆ ನಿಮಗೆ ಬಂದು ಜಾಗ ಕಡಿಮೆ ಇದ್ರಲ್ಲಿ ನಾರ್ಮಲ್ ರೋಲಲ್ಲಿ ಬಂದು ನಿಮ್ಗೆ ಆ ಒಂದು ಏರ್ ಫ್ಲಕ್ಷಿಂಗ್ ಕೊಟ್ಟು ಏರ್ ರ್ಯಾಪಿಂಗ್ ತರ ಮಾಡ್ಸಿ ನಿಮ್ಗೆ ನೀವು ರ್ಯಾಪ್ ಮಾಡಿ ಅದನ್ನ ನೀವು ಬಾಕ್ಸ್‌ಗೆ ಹಾಕಿ ನೀವು ಆನ್‌ಲೈನ್‌ಗೆ ಆರಾಮಾಗಿ ಇ-ಕಾಮರ್ಸ್ ಬಿಸಿನೆಸ್ ಮಾಡ್ಕೋಬಹುದು. ನೋಡ್ರಿ ಈ ರೋಲ್‌ನ ಹಿಂಗ್ ಹಾಕ್ಬಿಟ್ಟು ನೀವು ಜಸ್ಟ್ ಅದರಲ್ಲಿ ನೀವು ಇನ್ಸರ್ಟ್ ಮಾಡ್ರೆ ಸಾಕು. ನಿಮಗೆ ಏನು ಅದರಲ್ಲಿ ಏರ್ ಫ್ಲಕ್ಸ್ ಆಗಿ ನಿಮ್ಗೆ ಅದಾದ ನಂತರ ಸೀಲ್ ಆಗಿ ಕಟಿಂಗ್ ಅಲ್ಲಿ ಗ್ರೂ ಇರುತ್ತೆ ಆಲ್ರೆಡಿ. ಆ ಗ್ರೂ ಅಲ್ಲಿ ಕಟ್ ಆಗಿ ನಿಮ್ಗೆ ಇದಾಗತ್ತೆ. ಸೊ ಆಲ್ರೆಡಿ ನಾವು ಅದನ್ನ ಕಟ್ ಮಾಡ್ಕೊಂಡು ನೀವು ಇದರಲ್ಲಿ ಬಂದು ಪ್ಯಾಚ್ ಇದಿರುತ್ತೆ. ಸೊ ಪ್ಯಾಚ್‌ನ ಕಟ್ ಮಾಡ್ಕೊಂಡು ಮಾಡ್ಕೋಬಹುದು. ಇಲ್ಲ ಕಂಟಿನ್ಯೂಸ್ ಆಗಿ ಫ್ಲೋ ಮಾಡ್ಕೊಂಡು ಮಾಡ್ಕೋಬಹುದು. ಇವಾಗ ನೋಡ್ರಿ ಇದ್ರಲ್ಲಿ ನಾವು ಹೆಂಗ್ ವರ್ಕಿಂಗ್ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡ್ರಿ ಇದ್ರಲ್ಲಿ ಬಂದು ಹಿಂದ್ಗಡೆ ಬಂದು ಆನ್ ಆಫ್ ಸ್ವಿಚ್ ಇದೆ. ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಜಸ್ಟ್ ಇಲ್ಲಿ ಡಿಸ್‌ಪ್ಲೇ ನೋಡಿದ್ರೆ ನಿಮಗೆ ಡಿಸ್‌ಪ್ಲೇ ಆನ್ ಆಗಿರುತ್ತೆ. ಸೊ ಇವಾಗ ಇದರಲ್ಲಿ ಬಂದು ನಿಮಗೆ ಏರ್ ಸ್ಪೀಡು, ಆಮೇಲೆ ನಂತರ ಕನ್ವೇಯರ್ ಸ್ಪೀಡು, ಆಮೇಲೆ ಟೆಂಪರೇಚರು ಎಲ್ಲ ಇದರಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇದರಲ್ಲಿ ನಾವು ಸೆಟ್ಟಿಂಗ್ ಇದರಲ್ಲಿ ಮುಂದೆ ಆಪ್ಷನ್ ಇದೆ. ಸೊ ಅದು ಜಾಸ್ತಿ ಮಾಡ್ರೆ ನಿಮಗೆ ಏರ್ ಫ್ಲೋ ಜಾಸ್ತಿ ಆಗತ್ತೆ. ಏರ್ ಫ್ಲೋ ಕಡಿಮೆ ಮಾಡ್ಕೋಬಹುದು, ಜಾಸ್ತಿ ಮಾಡ್ಕೋಬಹುದು. ನೋಡ್ರಿ. ಅದಾದ ನಂತರ ನಿಮಗೆ ಒಂದು ಕನ್ವೇಯರ್ ಸ್ಪೀಡ್ ನೋಡ್ರಿ. ಆ ಕನ್ವೇಯರ್ ಸ್ಪೀಡ್ 5 ಇದೆ. 4, 3, 2 ಈ ತರ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ಅದೇ ತರ ಹೀಟಿಂಗ್ ಟೆಂಪರೇಚರ್ ಬಂದು ಇದೆ. ಅದನ್ನು ನೀವು ಜಾಸ್ತಿ ಮಾಡ್ಕೋಬಹುದು ನಿಮ್ ಕವರ್ ತಕ್ಕಂತೆ. ಸೊ ಇದು ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಜಸ್ಟ್ ಆನ್ ಮಾಡಿ ಒಂದು ನಿಮಿಷ ವೆಯಿಟ್ ಮಾಡಿ ಆಮೇಲೆ ನಂತರ ನೀವು ಇದ್ ಮಾಡಿದ್ರೆ ನಿಮಗೆ ವರ್ಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ನೋಡ್ರಿ ಇದರಲ್ಲಿ ಬಂದು ಜಸ್ಟ್ ನಾನು ನಿಮಗೆ ಕವರ್ ಹಾಕಿ ಹಿಂಗಂತ ತೋರಿಸ್ತೀನಿ ನೋಡ್ರಿ. ಸೊ ನಂತರ ಇದ್ರಲ್ಲಿ ಬಂದು ಏನಂದ್ರೆ ನಿಮಗೆ ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗತ್ತೆ. ಸಪೋಸ್ ನೀವು ಕವರ್ ಹಾಕಿಲ್ಲ ಅಂದ್ರೆ ಆಟೋ ಸ್ಟಾಪ್ ಆಗ್ಬಿಡುತ್ತೆ. ಇದ್ರಲ್ಲಿ ಆಪ್ಷನ್ ಇದೆ. ಕವರ್ ಇಲ್ಲ ಅಂದ್ರೆ ನಿಮ್ಗೆ ಆಟೋ ಸ್ಟಾಪ್ ಕಟ್ ಆಗ್ಬಿಡುತ್ತೆ. ಮೀನ್ಸ್ ನಾರ್ಮಲ್ ಆಫ್ ಪೊಸಿಷನ್ ಬಂದ್ಬಿಡುತ್ತೆ. ನೋಡ್ರಿ ಅಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣ ಆ ಕನ್ವೇಯರ್ ಅಲ್ಲಿ ಮೂವ್ ಆಗಿ ಬರುತ್ತೆ. ಇವಾಗ ನೋಡ್ರಿ ಆ ಕವರ್ ಹಾಕಿ ತೋರಿಸ್ತೀನಿ ನೋಡ್ರಿ ಅದು ಹೆಂಗ್ ಹಾಕ್ಬೇಕಂತ. ಸೊ ನಾವು ಟೇರ್ ಮಾಡ್ಕೊಳ್ಳೋಣ. ಟೇರ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮ್ಗೆ ರೋಲ್ ಇಲ್ದೆ ಜಸ್ಟ್ ಸ್ಯಾಂಪಲ್ ಚಿಕ್ಕದು ಕವರ್ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಅದು ಹೆಂಗ್ ಆಪರೇಷನ್ ಆಗತ್ತಂತ. ನೋಡ್ರಿ ರಾಡ್ ಕೆಳಗಡೆ ಇದೆ ನೋಡ್ರಿ. ಆ 2 ರಾಡ್ ಸೆಂಟರ್‌ಗೆ ನೀವು ಗ್ಯಾಪ್ ಅಲ್ಲಿ ಹಾಕ್ಬಿಟ್ಟು ಜಸ್ಟ್ ಇಳಿಬೇಕು ನೋಡ್ರಿ. ಈ ತರ ಗ್ಯಾಪ್ ಅಲ್ಲಿ ಹಾಕ್ಬಿಟ್ಟು ಹಿಡಿದು ನಿಮ್ಗೆ ಅಲ್ಲಿ ಟಿಪ್ ಇರತ್ತೆ. ಆ ಟಿಪ್ ಅಲ್ಲಿ ಮುಂದು ಗ್ಯಾಪ್ ಇರತ್ತೆ ನೋಡ್ರಿ. ಅಲ್ಲಿ ಆಲ್ರೆಡಿ ಗ್ಯಾಪ್ ಇದೆ ನೋಡ್ರಿ. ಆ ಗ್ಯಾಪ್‌ನ ಇದು ನಾಸಿಲ್‌ಗೆ ಇನ್ಸರ್ಟ್ ಮಾಡ್ಬೇಕು. ಇನ್ಸರ್ಟ್ ಮಾಡ್ಬಿಟ್ಟು ಸ್ಲೈಟ್ ಆಗಿ ಎಳೆದ್ರೆ ಸಾಕು ಅಷ್ಟೇ. ಅಲ್ಲಿ ಎಳೆದು ಸ್ವಲ್ಪ ಅಸ್ತಂಕ ನಿಮಗೆ ಕನ್ವೇಯರ್‌ಗೆ ಎಂಟ್ರಿ ಆಗೋ ತನಕ ನೀವು ಬಿಡ್ಬೇಕು ಅದ್ನ ನೋಡ್ರಿ. ಈ ತರ ಬಿಟ್ರೆ ಸಾಕು. ಬಿಟ್ಟಿ ನಂತರ ಇಷ್ಟು ಬಂದಾದ ತಕ್ಷಣ ಅಲ್ಲಿ ನೀವು ಬಟನ್ ಪ್ರೆಸ್ ಮಾಡ್ರೆ ಮುಂದೆ ಬರಕ್ ಶುರು ಆಗುತ್ತೆ ನೋಡ್ರಿ. ನೋಡ್ರಿ ಇವಾಗ ಮುಂದೆ ಬರುತ್ತೆ. ಇದು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ನೋಡ್ರಿ ಮುಂದೆ ಬಂದಾದ ತಕ್ಷಣ ನಿಮ್ಗೆ ಫುಲ್ ಬಂದ ತಕ್ಷಣ ಲಾಸ್ಟಿಗೆ ಎಡ್ಜಿಗ್ ಕಟ್ ಆಗತ್ತೆ. ಕಟ್ ಆದ ತಕ್ಷಣ ನೀವು ಜಸ್ಟ್ ಆನ್ ಮಾಡ್ರೆ ಸಾಕು ನೋಡ್ರಿ ಕಟ್ ಆಗಿದೆ ಇವಾಗ. ನೋಡ್ರಿ ಇವಾಗ ಜಸ್ಟ್ ನೀವು ಆನ್ ಮಾಡ್ರೆ ಸಾಕು ನಿಮ್ಗೆ. ಅದು ಆನ್ ಮಾಡಿದ್ರೆ ಆಟೋಮ್ಯಾಟಿಕ್ ನಿಮಗೆ ಏರ್ ಫ್ಲಕ್ಸ್ ಆಗಿ ಮುಂದೆ ಪುಶ್ ಆಗಿ ಬರ್ತಾ ಇರುತ್ತೆ. ನೀವು ನೋಡ್ರಿ ಜಸ್ಟು ನೋಡ್ರಿ ರೋಲ್ ತೆಗೆದ್ಬಿಡ್ತೀನಿ. ನಿಮ್ಗೆ ಕ್ಲೀನ್ ಆಗಿ ಕಾಣತ್ತೆ ನೋಡ್ರಿ. ತೆಗ್ದಾಯ್ತು. ಇವಾಗ ನೋಡ್ರಿ ಆನ್ ಮಾಡ್ತೀನಿ ಸ್ವಿಚ್‌ನ. ಆನ್ ಮಾಡಿದ ತಕ್ಷಣ ನೋಡ್ರಿ ಅಲ್ಲಿ ಏರ್ ಫ್ಲಕ್ಸ್ ಆಗ್ತೈತೆ. ಇವಾಗ ನೋಡ್ರಿ ಹಂಗೆ ಮೂವ್ ಆಗ್ತಾ ಬರತ್ತೆ ನೋಡ್ರಿ. ನೋಡ್ರಿ ಆಟೋಮ್ಯಾಟಿಕ್ ಎಳ್ಕೋಬಹುದು ನೋಡ್ರಿ ಅಷ್ಟೇ. ನೋಡ್ರಿ ಇಲ್ಲಿ ಆರಾಮಾಗಿ ನಿಮಗೆ ಏರ್ ತುಂಬ್ಕೊಂಡ್ಬಿಟ್ಟಿದೆ ನೋಡ್ರಿ. ಇದ್ರಲ್ಲಿ ನೀವು ಇನ್ನೂ ಸ್ವಲ್ಪ ಏರ್ ಜಾಸ್ತಿ ಮಾಡ್ರೆ ಇನ್ನೂ ಜಾಸ್ತಿ ತುಂಬುತ್ತೆ ನೋಡ್ರಿ. ಈ ತರ ಅದನ್ನ ರ್ಯಾಪ್ ಮಾಡಿ ನೀವು ಆನ್‌ಲೈನ್‌ಗೆ ಆರಾಮಾಗಿ ಸೇಲ್ ಮಾಡ್ಕೋಬಹುದು. ಆನ್‌ಲೈನ್‌ಲಿ ಏನಾಗುತ್ತೆ ಗ್ಲಾಸ್ ಬಾಟಲ್ ಬ್ರೇಕೇಜ್ ಆಗಲ್ಲ ನೋಡ್ರಿ. ಎಷ್ಟೇ ಹೊಡೆದ್ರು ನಿಮಗೆ ಬ್ರೇಕೇಜ್ ಆಗಲ್ಲ. ಯಾಕಂದ್ರೆ ಅದ್ ತಕ್ಕಂತೆ ನೀವು 2 ರೋ ರ್ಯಾಪ್ ಮಾಡ್ಕೊಂಡ್ಬಿಟ್ರೆ ಇನ್ನ ಆಗತ್ತೆ. ನೋಡ್ರಿ ಇದನ್ನ ಈಗ ಕಡಿಮೆ ಮಾಡಿದ್ದೀನಿ. ಇನ್ನ ಏರ್ ಜಾಸ್ತಿ ಮಾಡ್ಕೊಂಡ್ರೆ ಇನ್ನ ನಿಮ್ಗೆ ಈಸಿಯಾಗಿ ಇದಾಗತ್ತೆ. ನೀವು ನೋಡ್ರಿ ರೋಲ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಏರ್ ಹೆಂಗ್ ಜಾಸ್ತಿ ಮಾಡೋದು ಅಂತ. ಅದ್ರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡ್ರೆ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ಈಗ ನೋಡ್ರಿ ರೋಲ್ ತಗೊಳ್ರಿ. ರೋಲ್ ತಗೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಇನ್ಸರ್ಟ್ ಮಾಡ್ರಿ. ಇನ್ಸರ್ಟ್ ಮಾಡಿದ ನಂತರ ಅದನ್ನ ಎಳ್ಕೊಳ್ರಿ. ಅದೇ ತರ ಹಿಂದ್ಗಡೆ ರಾಡ್‌ಗೆ ಸೆಂಟರ್ ಗ್ಯಾಪಲ್ಲಿ ಕೊಡ್ಬೇಕು ನೋಡ್ರಿ. ಇದಕ್ಕೆ ಸೆಂಟ್ರಲ್ ಗ್ಯಾಪಲ್ಲಿ ಕೊಟ್ಟು
ಜಸ್ಟ್ ನೀವು ಹಿಂದ್ಗಡೆ ಇದನ್ನ ಎಳ್ಕೊಂಡ್ಬಿಟ್ರೆ ಸಾಕಷ್ಟೆ. ನೋಡ್ರಿ ಹಾಕಾಯ್ತು. ಹಾಕಿದ ನಂತರ ಅಲ್ಲಿಗೆ ಸ್ಟಾರ್ಟಿಂಗ್ ಎಡ್ಜಿಗೆ ಬಂದು ಓಪನ್ ಇರುತ್ತೆ. ಅದು ಓಪನ್ ನೋಡ್ಕೊಬಿಡ್ರಿ ಅಷ್ಟೇ. ನೀವು ನೋಡ್ರಿ ಜಸ್ಟು ಅಲ್ಲಿ ಓಪನ್ ಇದೆ ನೋಡ್ರಿ ಮುಂದೆ. ಆ ಓಪನ್ ಇರೋ ಕಡೆ ಜಸ್ಟ್ ನೀವು ಅದನ್ನ ಇನ್ಸರ್ಟ್ ಮಾಡ್ರೆ ಸಾಕು ಅಷ್ಟೇ ನೋಡ್ರಿ ಇವಾಗ. ಜಸ್ಟ್ ಇನ್ಸರ್ಟ್ ಮಾಡ್ಬಿಟ್ಟು ಲೈಟಾಗಿ ಎಳೀರಿ. ನೋಡ್ರಿ ಹಿಡೀರಿ. ಹಿಡ್ದು ಸ್ವಲ್ಪ ಎಡ್ಜ್ ತನಕ ಬಿಡಬೇಕು. ನೋಡ್ರಿ ಆ ಪಾಯಿಂಟ್ ಎಡ್ಜ್ ತನಕ ಬಿಟ್ರೆ ಸಾಕು. ಆಮೇಲೆ ನಂತರ ಇದು ಬಂತು ನೋಡ್ರಿ. ಇವಾಗ ನೀವು ಜಸ್ಟ್ ಆ ಬಟನ್ ಪ್ರೆಸ್ ಮಾಡ್ರೆ ಮುಂದೆ ಫೀಡ್ ಆಗುತ್ತೆ. ಮುಂದೆ ಫೀಡ್ ಆಗುವಾಗ ನಿಮ್ಗೆ ಆಟೋಮೆಟಿಕ್ ಬಂದ ತಕ್ಷಣ ಈ ಲಾಸ್ಟ್ ಎಡ್ಡಿಗೆ ಬಂದು ಟೇರ್ ಆಗುತ್ತೆ ನೋಡ್ರಿ. ಟೇರ್ ಆಗಿದೆ ನೋಡ್ರಿ. ಟೇರ್ ಆಗಿದೆ ಇವಾಗ. ಇದಾದ ತಕ್ಷಣ ಜಸ್ಟ್ ನೀವು ಇವಾಗ ನೀವು ಬಟನ್ ಪ್ರೆಸ್ ಮಾಡ್ರೆ ಸಾಕು. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೋಡ್ರಿ ಆಟೋಮೆಟಿಕ್ ನಿಮಗೆ ಏರ್ ಫ್ಲೋ ಆಗಿ ನಿಮಗೆ ಮುಂದೆ ಬರ್ತಾ ಇರುತ್ತೆ ನೋಡ್ರಿ. ನೋಡ್ರಿ, ನೋಡ್ರಿ ಏರ್ ತುಂಬಾ ಇದೆ. ಇನ್ನ ಬೇಕಂದ್ರೆ ನೀವು ಅಲ್ಲಿ ಕಡಿಮೆ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಜಸ್ಟ್ ತುಂಬಿಕೊಂಡ್ರೆ ಸಾಕಷ್ಟೇ. ಅದೇ ತರ ನೀವು ಎಷ್ಟು ಸೆಟ್ ಮಾಡೋ ಅಷ್ಟಕ್ಕೆ ತಕ್ಕಂತೆ ನೀವು ಆಫ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಅಲ್ಲಿ ನಿಂತ್ಕೊಳ್ಳುತ್ತೆ ನೋಡ್ರಿ ಇವಾಗ. ಆಲ್ಮೋಸ್ಟ್ ನಿಮಗೆ ನೀವು ಒಂದು 3 ಲೇಯರ್ಸ್ ತರ ನಿಮ್ಗೆ ಬಂದಿತ್ತು. ಜಸ್ಟ್ ನಿಮಗೆ 10 ಸೆಕೆಂಡ್ ಒಳಗಡೆ ನಿಮ್ಗೆ ನೋಡ್ರಿ ಆಟೋಮೆಟಿಕ್ ಪೂರ್ತಿ ಇಷ್ಟು ತನಕ ನಾವು ಸೀಲ್ ಮಾಡಿದೀವಿ. ಆ ತರ ನಿಮ್ಗೆ ಈಸಿ. ಈ ಮೆಷಿನ್ ನೀವು ಹಿಡ್ಕೋಬಹುದು. ಆನಂತರ ಈ ರೋಲ್ ನೋಡ್ರಿ ಇಷ್ಟೇ. ನಿಮ್ಗೆ ಈ ರೋಲ್ ಇಷ್ಟೇ ನನ್ನ ಪ್ರಕಾರ ನಿಮ್ಗೆ ಒಂದು ಟೇಬಲ್ ಅಷ್ಟು ಸಾಲಲ್ಲ. ಕಡಿಮೆ ಅದಕ್ಕಿಂತ ಕಡಿಮೆನೇ ಬರುತ್ತೆ ನಿಮಗೆ. ಆರಾಮ್ ಸ್ಟಾಕ್ ಮಾಡ್ಕೋಬಹುದು ರೋಲ್‌ನ. ಎಕ್ಸೆಸ್ ಆದ ತಕ್ಷಣ ಪ್ರೆಸ್ ಮಾಡ್ರಿ ಈ ತರ ಬಂದ್ಬಿಡುತ್ತೆ. ಇದ್ ನಂತರ ನೋಡ್ರಿ ಆಟೋಮೆಟಿಕ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನೀವು ಇದ್ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡ್ರಿ ಆ ಗ್ಲಾಸ್ ಬಾಟಲ್ ಇಟ್ಬಿಟ್ಟು ರ್ಯಾಪ್ ಮಾಡ್ತೀನಿ ನೋಡ್ರಿ. ರ್ಯಾಪ್ ಮಾಡ್ಬಿಟ್ಟು ಜಸ್ಟ್ ನಾವ್ ಲೈಟ್ ಆಗಿ ಹೊಡೆದ್ರು ನೋಡ್ರಿ ಏನಾಗಲ್ಲ. ನೋಡ್ರಿ ಹೊಡೆದ್ರು ಏನಾಗಲ್ಲ. ಸೊ, ಆ ತರ ನಿಮ್ಗೆ ಪರ್ಪಸ್‌ಗೆ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಸೇಫ್ಟಿ ಪರ್ಪಸ್ ಚೆನ್ನಾಗಿರುತ್ತೆ. ಇನ್ನು ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ನಿಮ್ಗೆ ಜಾಗ ತುಂಬಾ ಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಆರಾಮಾಗಿ ನೀವು ಅದನ್ನ ಸಪ್ಲೈ ಮಾಡಬಹುದು. ಇ-ಕಾಮರ್ಸ್‌ಗೆ ಟ್ರಾನ್ಸ್‌ಪೋರ್ಟ್ ಪರ್ಪಸ್ ಡ್ಯಾಮೇಜ್ ಆಗೋದು ತುಂಬಾ ತುಂಬಾ ಕಡಿಮೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅದೇ ತರ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಆವಾಗ್ಲೇ ನಾವು ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ತಲುಪುತ್ತೆ. ಈ ಮಿಷನ್ ಬಗ್ಗೆ ಗೊತ್ತಾಗಬೇಕಂದ್ರೆ ಕೆಳಗಡೆ ಇರೋ ವಾಟ್ಸಾಪ್ ನಂಬರ್‌ಗೆ ಕಾಂಟಾಕ್ಟ್ ಮಾಡ್ರಿ. ನಮಸ್ಕಾರ.